ನಮಸ್ಕಾರ ಸ್ನೇಹಿತರೆ ನೀವೆಲ್ಲ ಹಾವು ಏನೇ ಆಟ ನೋಡಿರ್ಬೋದು, ಆಟನೂ ಆಡಿದ್ದೀರಾ. ಬಟ್ ಆ ಒಂದು ಹಾವು ಏನೇ ಆಟದಿಂದ ಏನಂತ ತಿಳ್ಕೊಂಡಿದ್ದೀರಾ ನೀವು? ಅದರಿಂದ ಒಂದು ಥಾಟ್ ಅಂದರೂ ಇದ್ದೇ ಇದೆ. ಆ ಥಾಟ್ ಏನಂತ ಹೇಳ್ತೀನಿ ಕೇಳಿ. ಅದೇ ನಮ್ಮ ಲೈಫು. ಅಂದರೆ ನಮ್ಮ ಲೈಫ್ ಬಗ್ಗೆ ಒಂದು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ಸ್ಟ್ರಗಲ್ ಇಲ್ಲದೆ ಸಕ್ಸೀಡ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಕಷ್ಟ ಬಂದೇ ಬರುತ್ತೆ. ಯಾಕೆ ಹೇಳಿ, ನೀವು ಹಾವೇನೇ ಆಟ ಆಡಬೇಕಾದಾಗ ಅಬ್ಸರ್ವ್ ಮಾಡಿ ನೋಡಿ. ನೀವು 100ನ ರೀಚ್ ಆಗಬೇಕಂತೇಳಿ ಆಡ್ತಿರ್ತೀರ, ಬಟ್ ನಡುವೆ ಹಾವುಗಳ ಕಡಿದ್ಬಿಟ್ಟು ನೀವು ಕೆಳಗೆ ಕಳಿಸ್ತಾ ಇರುತ್ತೆ. ಏನು ಅದು ನಮ್ಮ ನಡುವೆ ಬರ್ತಕ್ಕಂಥ ಕಷ್ಟ. ಸೊ ನಮ್ಮ ಲೈಫು ಹಂಗೆ. ನಮ್ಮ ಲೈಫಲ್ಲಿ ನಾವು ಸಕ್ಸೀಡ್ ಆಗಬೇಕಂತಂದರೆ ವಿಘ್ನಗಳು ಬರ್ತಿರ್ತವೆ. ಬಟ್ ಆ ವಿಘ್ನಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಕುಂತ್ರೆ ನಮ್ಮ ಫೋಕಸ್ ಏನಾಗುತ್ತೆ ಹೇಳಿ, ಡಿಸ್ಟ್ರಾಕ್ಟ್ ಆಗುತ್ತೆ. ಸೊ ಫೋಕಸ್ ಮೇಲೆ ಯಾವತ್ತೂ ಈ ಆಯ್ಸ್ ಅಲ್ಲಿರಬೇಕು. ಈ ವಿಘ್ನಗಳಿಗೆ ಏನು ಮಾಡ್ಬೇಕು ಹೇಳಿ, ಹೊಸ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಆ ವಿಘ್ನಗಳನ್ನ ರಿಮೂವ್ ಮಾಡಬೇಕು. ದಟ್ ಈಸ್ ದ ಸ್ಕಿಲ್ ನಮಗೆ ಬೇಕಾಗಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ಆ 100 ರೀಚ್ ಆಗಬೇಕಾದ್ರೆ ಹಾವುಗಳು ಹೆಂಗೆ ಕಡಿತಾ ಇರ್ತವಲ್ಲ, ಸೊ ಹಾಗೆ ನಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ. ಸೊ ಡಿಮೋಟಿವೇಟ್ ಆಗಬೇಡಿ. ಮಾಡೋ ಕೆಲಸದ ಮೇಲೆ ಯಾವತ್ತೂ ಶ್ರದ್ಧೆ, ಪರಿಶ್ರಮ ಪಟ್ಟು ಆ ಕೆಲಸವನ್ನು ನೀವು ಸಕ್ಸೀಡ್ ಮಾಡ್ಕೋಬೇಕಂತೇಳಿ ಕಷ್ಟಪಡ್ತಿರ್ತೀರ. ಸೊ ಏನೋ ಒಂದೊಂದು ನಡುವೆ ಇದಾಗುತ್ತೆ, ಕಷ್ಟ ಬರ್ತಿದೆ ಅಂತಂದೇಳಿ ಡಿಮೋಟಿವೇಟ್ ಆಗಿ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿದರೆ ನೆನಪಿಟ್ಕೊಳ್ಳಿ, ನೀವು ಪೂರ್ತಿ ನೀವು ಅಲ್ಲಿಗೆ ಪಟ್ಟಿರ್ತಕ್ಕಂಥ ಪರಿಶ್ರಮ ವ್ಯರ್ಥ ಆಗುತ್ತೆ. ಸೊ ಹಾಗಾಗಬಾರ್ದು. ಕೀಪ್ ಆನ್ ಗೋಯಿಂಗ್. ಯಾಕೆ ಹೇಳಿ, ಎಷ್ಟು ಸ್ಟ್ರಗಲ್ ಬರುತ್ತೆ ಅಷ್ಟು ಒಂದು ಪಾಸಿಟಿವ್ನೆಸ್ ಆ್ಯಡ್ ಆಗುತ್ತೆ. ಬಿಕಾಸ್ ನಿಮ್ಮಲ್ಲಿ ಒಳಗಿಂದ ಪ್ರೇರೇಪಣೆ ಬೀಳುತ್ತೆ. ಈ ಥರ ಕಷ್ಟ ಬಂತು, ಇದನ್ನು ಹೊಡೆದಾಗಬೇಕು, ನಾನು ಇದನ್ನು ಮತ್ತೆ ಅವಾಯ್ಡ್ ಮಾಡಬೇಕು. ಹೆಂಗೆ ನಿಮ್ಗೆ ಥಿಂಕಿಂಗ್ ಎಬಿಲಿಟಿ ಚೆನ್ನಾಗಿ ಬೆಳೆಯುತ್ತೋ ಹಂಗಂಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಕ್ಸೆಸ್ ಮಾಡ್ಕೊಳ್ಳೋಕ್ಕೆ, ಆ ಸಕ್ಸಸ್ ಗಳಿಸೋಕ್ಕೆ ಅಷ್ಟೇ ಮುಂದೋಗ್ತೀರಾ. ಪ್ಲಸ್ ಅದ್ರ ಜೊತೆಗೆ ನೀವು ಇನ್ನೂ ಒಂದನ್ನು ಸ್ಟಾರ್ಟ್ ಮಾಡ್ತೀನಿ ಅಂದರೂ ಅದಕ್ಕೆ ನಿಮಗೆ ಫುಲ್ ಪಾಸಿಟಿವ್ನೆಸ್ ಬರುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್.